ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರೆ ಆ ಒಂದು ಆಸ್ಪಿರೆಂಟ್ಸ್ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಚಾಪ್ಟರ್ ವೈಸ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಸೊ ಇನ್ಮೇಲೆ ನಿಮಗೆ ಸಿಲೆಬಸ್ಸಲ್ಲಿರುವಂಥ ಏನೇನು ಚಾಪ್ಟರ್ಸ್ ಕೊಟ್ಟಿದ್ದಾರೆ ಆ ಚಾಪ್ಟರ್ ವೈಸ್ ನಾನು ನಿಮಗೆ ಕ್ವಶನ್ಸ್ನ ಸಾಲ್ವ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿದ್ದೆ. ಏನಕ್ಕಂದರೆ ಥಿಯರಿ ಪ್ಲಸ್ MCQ ಸಾಲ್ವ್ ಮಾಡ್ತಾ ಹೋಗೋಣ ಅಂತಂದರೆ ನಿಮಗೆ ಟೈಮು ಜಾಸ್ತಿ ಆಗುತ್ತೆ ವಿಡಿಯೋದು. ಹಾಗಾಗಿ ನೇರವಾಗಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ತೊಗೊಂಡಿದ್ದೀನಿ. KA ಪಾಯಿಂಟ್ ಆಫ್ ಇಂದ ಈ ಎಲ್ಲ ಕ್ವಶನ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಸೊ ಸಾಲ್ಯೂಷನ್ ಕೊಟ್ಟಿದ ನಂತರ ನಿಮ್ಗೆ ಏನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಆದಷ್ಟು ಒಂದೊಂದು ವಿಡಿಯೋದಲ್ಲಿ 10 ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದು ಪ್ರಯತ್ನ ಮಾಡ್ತೀನಿ. ಏನಕ್ಕಂದರೆ ಡೀಟೇಲ್ಡಾಗಿ ಹೋಗ್ಬೇಕಂದಾಗ ವಿಡಿಯೋ ಲೆಂತಿ ಆಗ್ತಾ ಹೋಗೋ ಕಾರಣದಿಂದ ಸಾಕಷ್ಟು ಪ್ರಶ್ನೆಗಳನ್ನ ನಾನು ಒಂದೇ ವಿಡಿಯೋದಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಕಮ್ಮಿ ಟೈಮಲ್ಲಿ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಈಗ ತೊಗೊಂಡಿರೋಂಥ ಚಾಪ್ಟರ್ ಯಾವುದಂದರೆ ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್. ನಿಮಗಿದು ಆಲ್ಜಿಬ್ರಾದಲ್ಲಿರುವಂಥ ಚಾಪ್ಟರ್ ಆಗಿರುತ್ತೆ. ಆಲ್ಜಿಬ್ರಾದಲ್ಲಿ ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತಲೇ ಒಂದು ಚಾಪ್ಟರ್ ಇದೆ. ಸೊ ಈ ಒಂದು ಚಾಪ್ಟರಿಂದ ನಿಮಗೆ ಒಂದು ಪ್ರಶ್ನೆ ಮಿನಿಮಮ್ ಬಂದೇ ಬರುತ್ತೆ. ಸೊ ಹಾಗಾಗಿ ಆ ಪ್ರಶ್ನೆ ಯಾವ ಥರ ಬರಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯ ವಿಡಿಯೋ ಆಗಿರುತ್ತೆ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇದು ಮೊದಲನೇ ವಿಡಿಯೋ ಯಾವುದ್ರದ್ದು, ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್. ಸೊ ನಿಮಗೆ ನಾನು ಏನು ಮಾಡ್ತೀನಿ, ವಿಡಿಯೋಯಿನ ಟ್ಯಾಂಪ್ಲೇಟ್ ಮೇಲೆ ಚಾಪ್ಟರ್ ನೇಮು, ಎಷ್ಟನೇ ವಿಡಿಯೋ ಆ ಚಾಪ್ಟ್ರಲ್ಲಿ, ಅದಾಗಿನ ನಂತರ ಓವರ್ ಆಲ್ ವಿಡಿಯೋ ಎಷ್ಟನೇ ಕ್ಲಾಸಿಂದ ಅಂತೇಳಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಸೊ ಅದ್ರ ಪ್ರಕಾರ ನೀವು ವಿಡಿಯೋನ ನೋಡ್ತಾ ಹೋಗಿ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೀವು ನೋಡೋದಾದರೆ, ಫೈಂಡ್ ದಿ ಫ್ಯಾಕ್ಟರ್ಸ್ ಆಫ್ ದಿ ಎಕ್ಸ್ಪ್ರೆಷನ್ x² + 2x - 8 - y² + 6y. ಸೊ ಇದು ಅತಿ ಲೆಂತಿಯಾದ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಇದಕ್ಕೆ ನಾವೇನು ಮಾಡಬೇಕು, ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೆ, 2 ಫ್ಯಾಕ್ಟರ್ಸ್ ಇರುತ್ತೆ. ಲೀನಿಯರ್ ಇಕ್ವೇಷನ್ಗೆ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೆ, ಓನ್ಲಿ 1 ಫ್ಯಾಕ್ಟರ್. ಕ್ಯೂಬಿಕ್ ಇಕ್ವೇಷನ್ಗೆ ಎಷ್ಟಿರುತ್ತೆ, 3 ಫ್ಯಾಕ್ಟರ್ಸ್ ಆಸ್ ವೆಲ್ as 3 ರೂಟ್ಸು ಫ್ಯಾಕ್ಟರ್ಸ್ ಬಂದಿದ್ದ ನಂತರ ರೂಟ್ಸ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಕೊಟ್ಟಿರೋಂಥ ಎಕ್ಸ್ಪ್ರೆಷನು ನೋಡಿ, ಎಷ್ಟು ಟರ್ಮ್ಸ್ ಇದಾವೆ, 1 2 5 ಟರ್ಮ್ ಇದ್ದಾವೆ. ಸೊ ಪಾಲಿನಾಮಿಯಲ್ ಇಕ್ವೇಷನ್ ಆಗೋಗುತ್ತೆ ಇದು. ಸೊ ನೋಡೋಣ ಹೇಗೆ ಸಾಲ್ವ್ ಮಾಡ್ತೀವಿ ಅಂತಂತೇಳಿ. ಸೊ ನಾನು ಕೊಟ್ಟಿರೋಂಥ ಪ್ರಶ್ನೆ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. x² + 2x - 8 - y² - 6y. ಸೊ ಏನು ಮಾಡಿದ್ರೆ ನನಗೆ ಈ ಫ್ಯಾಕ್ಟರ್ಸ್, ಈ ಥರ ನೀವು ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡಿದ್ರೆ ಈ ಥರ ಫ್ಯಾಕ್ಟರ್ಸ್ನ ಬರುತ್ತೆ ಅನ್ನೋದು ನೀವು ಥಿಂಕ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಸ್ಮಾಲ್ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನಿ ಅಂದರೆ ನೋಡಿ, x² + 2x + 1² - 1² ಮಾಡಿ. 1² ಕ್ಯಾನ್ಸಲ್ ಆದರೆ ಸೇಮ್ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಒಂದು ಸ್ಮಾಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅದು ಮಾಡಿದ್ದೀನಿ ಅಂತೇಳಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಈಗ x² + 2 × x × 1 + x² ಅಂತ ಇಟ್ಕೊಳ್ಳಿ. x² ಅಲ್ಲ 1². ಓಕೆ, ಮೇಲ್ಗಡೆ ಇರೋ 1² ಹಾಗೆ ಬರ್ಕೊಳ್ತೇನೆ. ಮೇಲ್ಗಡೆ ಇರೋ 1² ಇದು ನೋಡಿ. ಇಷ್ಟನ್ನು ನಾನಿಲ್ಲಿ ಈ ಥರ ಬರ್ಕೊಂಡಿದ್ದೀನಿ. 2 × x ನಾನು 2 × x × 1 ಅಂತ ಬರೀಬೋದು ನೋಡಿ. 2 × x 2x, 2x × 1 is 2x, ಸೇಮ್ ಟರ್ಮೇ ಬರುತ್ತೆ. ಇನ್ನು ಅದಾಗಿದ ನಂತರ ಇನ್ನೇನು ಉಳಿತು, -1² - 8 - y² - 6y. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ a² + 2ab + b² ಅಂದರೆ a + b ಹೋಲ್² ಆಗುತ್ತೆ. a + b ಹೋಲ್². ಸೊ ಇದರದ್ದು ಎಕ್ಸ್ಪ್ರೆಷನ್ ಮೇಲ್ಗಡೆ ಇರೋದು. ಇನ್ನು ಉಳಿಕಿರೋ ಭಾಗನ ಸಿಂಪ್ಲಿಫೈ ಮಾಡಿ. 1² ಎಷ್ಟು 1, -8 - y² - 6y. ಸೊ ಒಂದು ಸಲ ಸಿಂಪ್ಲಿಫಿಕೇಷನ್ ಮಾಡಿದಾಗ x² + 1 ಹೋಲ್² ಮೈನಸ್, ಇಲ್ಲಿ ನೋಡಿ -8 - 1 ಎಷ್ಟಾಯಿತು, -9 ಆಯಿತು, -y² - 6y. ಸೊ ಈಗ ನಾವೇನು ಮಾಡೋಣ ಅಂದರೆ ಇಷ್ಟು ಟರ್ಮಿಂದ, ಯಾವುದು ಇಷ್ಟು ಟರ್ಮಲ್ಲಿ ನಮಗೆ ಪ್ರತಿ ಟರ್ಮಲ್ಲೂ ಏನಿದೆ, ನೆಗೆಟಿವ್ ಸೈನ್ ಇದೆ. ಸೊ ನೆಗೆಟಿವ್ನ ಕಾಮನ್ ತೊಗೊಂಡ್ರೆ ಏನಾಗುತ್ತಾಗ x² + 1 ಹೋಲ್² ಮೈನಸ್ ಕಾಮನ್ ತೆಗೆದಾಗ ಈ ನೆಗೆಟಿವ್ ಸೈನ್ ಇರೋದು ಪಾಸಿಟಿವ್ ಆಯಿತು, ಇದು ನೆಗೆಟಿವ್ ಸೈನ್ ಇರೋದು ಪಾಸಿಟಿವ್ ಆಯಿತು, ಇದು ನೆಗೆಟಿವ್ ಸೈನ್ ಇರೋದು ಪಾಸಿಟಿವ್ ಆಯಿತು. ಈಗ ಒಂದು ಸ್ವಲ್ಪ ರಿಅರೇಂಜ್ ಮಾಡಿ. ಫಸ್ಟು y² ಬರ್ಕೊಳ್ತಾ ಇದ್ದೀನಿ, ನೆಕ್ಸ್ಟು 6y ಬರ್ಕೊಳ್ಳಿ, ಅದಾಗಿ ನಂತರ +9 ಬರ್ಕೊಳ್ಳಿ, -x - 1 ಅಲ್ಲ x + 1 ಹೋಲ್². ಸೊ ಇನ್ನು ಸ್ವಲ್ಪ ಇದನ್ನು ನೀವು ಈಗ ರೀರೈಟ್ ಮಾಡ್ಕೊಳ್ಬೋದು. ಯಾವುದು ಆ ಕಡೆ ರೈಟ್ ಸೈಡಲ್ಲಿರೋಂಥದ್ದನ್ನು, ಯಾವುದಿದು a² - 2 a ಅಂದರೆ 3 ಅಂತ ತೊಗೊಳ್ತಿದ್ದೀನಿ, 2a, a ಅಂದರೆ y ಅಂತ ತೊಗೊಳ್ಳೋಣ, a ಅಂದರೆ y ಅಂತ ತೊಗೊಳ್ಳೋಣ. ಯಾಕಂದರೆ ಸ್ಟಾರ್ಟಿಂಗಲ್ಲಿರೋ y² a ಅಂತ ತೊಗೊಂಡ್ರೆ a² - 2ab. ನೋಡಿ 2ನ 6ಅಲ್ಲಿ 2ನ ಬರೆದಿದ್ದಾನೆಂದರೆ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ, 3 ಅಲ್ವಾ, 2 3 = 6. ಸೊ ಈ ಟೋಟಲ್ ಟರ್ಮ್ನ ಈ ಥರ ಬರ್ಕೊಂಡಿದ್ದೀನಿ, +9. ಸೊ ಇದು ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡ್ಕೊಳ್ಳೋಂಥ ವಿಧಾನ ಇದು. x² ಈಗ a² - 2ab + 9ನ್ನು ನಾವೇನಂತ ಬರಿಬೋದು, 3² ಅಂತ ಬರಿಬೋದಾ, ನಾವೇನು ಬರಿಬೋದು, 3² ಅಂತ ಬರಿಬೋದು. ಏನಂತ ಬರಿಬೋದು, 3². ಈಗ a² + b² - 2ab ಅಂದರೆ a + b ಹೋಲ್² ಅಂತ ಆಯಿತು, a + b ಹೋಲ್². ಈಗ ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಈಗ ಒಳಗಿರೋದನ್ನೆಲ್ಲ a ಅಂತ ಅನ್ಸ್ಯೂಮ್ ಮಾಡಿಕೊಂಡ್ರೆ, ಹೊರಗಡೆ ಇರೋದು b ಅಂತ ಅನ್ಸ್ಯೂಮ್ ಮಾಡಿಕೊಂಡ್ರೆ a² - b² ಅಂತ ಆಯಿತು. ಸೊ ಆಗಿದ್ದಾಗ ಏನಾಗಬೇಕು, a + b × a - b ಆಗಬೇಕು. a + b
ಇಂಟು ಎ ಮೈನಸ್ ಬಿ ಓಕೆ. ಈಗ ಇದನ್ನು ಸಿಂಪ್ಲಿಫೈ ಮಾಡಿ ಬ್ರ್ಯಾಕೆಟ್ಸನ್ನು ರಿಮೂವ್ ಮಾಡಿಕೊಂಡ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಪ್ಲಸ್ 3 ಪ್ಲಸ್ 4 ಆಯಿತು. ಇದೊಂದು ಆಯಿತು. ಸಿಮಿಲರ್ ಆಗಿ ನೆಕ್ಸ್ಟ್ ಇದು ನೋಡಿ, ಸಿಮಿಲರ್ ಆಗಿ ಅದೇ ಥರನೇ ಅದು ಇನ್ನೊಂದು ಸಾಲ್ವ್ ಮಾಡಿ ಬ್ರ್ಯಾಕೆಟ್ಸ್ ರಿಮೂವ್ ಮಾಡಿಕೊಂಡಾಗ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ವೈ ಮೈನಸ್ ಇಂಟು ಪ್ಲಸ್ -3 ಆಗುತ್ತೆ. -3 ಪ್ಲಸ್ 1 ಅಂದರೆ -2 ಆಗುತ್ತೆ. ಸೊ ಇದು ನಮ್ಮ ಫ್ಯಾಕ್ಟರ್ಸ್. ಎಕ್ಸ್ ಪ್ಲಸ್ ವೈ ಪ್ಲಸ್ 4 ಇಲ್ಲಿದೆ, ಎಕ್ಸ್ ಮೈನಸ್ ವೈ -2 ಇದೆ. ಸೊ ಆಪ್ಷನ್ಸ್ ಈ ಪ್ರಶ್ನೆ ಗೊತ್ತಾಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ನಿಮ್ಗೆ ಎಕ್ಸಾಮಲ್ಲಿ ಈ ಥರ ಕ್ವಶನ್ ಕೇಳ್ಬೋದು. ಸೊ ಪ್ರಾಕ್ಟೀಸ್ ಮಾಡಿ, ಜಸ್ಟ್ ಸ್ಮಾಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿದ್ವಿ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಈ ಥರ ಇದೆ. ಸೊ ಇದನ್ನು ಸಿಮಿಲರ್ ಟೈಪೇ, ನಿಮಗೆ ನಾನು ಹೋಮ್ವರ್ಕ್ ಕೊಡ್ಬೋದು, ಬಟ್ ಇದನ್ನು ನಾನು 2ನೇ ಕ್ವಶನ್ ಆಗಿರೋ ಕಾರಣ ನಾನೇ ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಸಾಲ್ವ್ ಮಾಡ್ತೀವಿ ಅಂತೇಳಿ. ಸೊ ಫಸ್ಟ್ ಇಲ್ಲಿ ಕೊಟ್ಟರೆ ಎಕ್ಸ್ಪ್ರೆಷನ್ ಏನಿದೆ, x² - 8x - 9 - y² + 10. ಈ ಒಂದು ಎಕ್ಸ್ಪ್ರೆಷನ್ದು ಏನು ಫೈಂಡ್ ಔಟ್ ಮಾಡಬೇಕು, ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ವಿಚ್ ಆಫ್ ದಿ ಫಾಲೋಯಿಂಗ್ ಗಿವನ್ ಬಿಲೋ ಆರ್ ದಿ ಫ್ಯಾಕ್ಟರ್ಸ್ ಆಫ್ ದಿಸ್ ಎಕ್ಸ್ಪ್ರೆಷನ್. ಅಂದರೆ ಈ ಕೊಟ್ಟಂಥ ಎಕ್ಸ್ಪ್ರೆಷನ್ದು ಕೆಳಗಡೆ ಕೊಟ್ಟಿರುವಂಥ ಯಾವ ಫ್ಯಾಕ್ಟರ್ಸ್ ಇದರದಾಗಿದೆ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ ನೋಡಿ, x² - 8x - 9 - y² + 10y. ಈಗ ಇದನ್ನು ರೀರೈಟ್ ಮಾಡ್ಕೊಳ್ಳೋಣ. ಹೇಗೆ ಬರ್ಕೊಳ್ತೀರಾ, x² - 8x ಹಾಗೆ ಇಟ್ಕೊಳ್ಳಿ. ಸೊ ಇಲ್ಲಿ ನಾನೀಗ 2 ಇಂಟು ಅಂದರೆ 8ನ ನಾನು ಏನು ಮಾಡಿದ್ರೆ 2 ಮಲ್ಟಿಪಲಲ್ಲಿ ಬರ್ಕೊಳ್ಳಿ ನೋಡಿ, 2 ಇಂಟು 4 ಇಂಟು ಎಕ್ಸ್ ಅಲ್ವಾ. ಸೊ 2 ಇಂಟು 4 ಇಂಟು ಎಕ್ಸ್ ಮಾಡಿಕೊಂಡ್ರೆ 2a ಎಷ್ಟಿದೆ, ಎಕ್ಸ್ ಇದೆ. ಸೊ 2ab ಅಂತ ಆಗುತ್ತೆ. ಬಿ ಎಷ್ಟಿದೆ, 4. ಅಂದರೆ 4² + 4² ಮಾಡಿ -4² ಮಾಡಿ. ಪ್ಲಸ್ 4² ಎಷ್ಟು, 16. -4² ಅಂದರೆ 16 -9 -y² + 10 ಇಂಟು y. ಈಗ ಇದನ್ನು ನೋಡಿ, ಇದನ್ನು ಒಂದು ಸ್ವಲ್ಪ ಗ್ರೂಪ್ ಮಾಡಿಕೊಂಡ್ರೆ ನೀವು ಹೆಂಗೆ ಬರುತ್ತೆ, x² - 2ab ಪ್ಲಸ್ 16 ಏನು ಬರ್ಕೋಬೋದು, 4² ಅಂತ ಬರೀಬೋದು. ಇದು ಒಂದಾಯಿತು. ಮೈನಸ್ ಈಗ ಇದರೊಳಗಡೆ -9 - 16 ಎಷ್ಟಾಗುತ್ತೆ, -25 -y² + 10y. ಈಗ ಇದು a² - 2ab + b² ಅಂದರೆ a + b ಹೋಲ್² ಆಗುತ್ತೆ. a + b ಹೋಲ್² ಆಯಿತು. ಮೈನಸ್ ಇಲ್ಲಿ ನೆಗೆಟಿವ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, -25 ಇರೋದು +25, -y² ಇರೋದು +y², -10 ಇರೋದು +10 ಇರೋದು -10y ಆಯಿತು. ಈಗ ಇದನ್ನು ಇನ್ನೊಂದು ಸಲ ರೀಅರೇಂಜ್ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಬಂದುಬಿಡುತ್ತೆ. x + 4 ಹೋಲ್² -y² ಫಸ್ಟ್ ಇಟ್ಕೊಳ್ಳಿ, ಪ್ಲಸ್ ಇದು b² ಅಂತಾದರೂ ಬರ್ಕೊಳ್ಳಿ, ಇಲ್ಲಾಂದರೆ 2ab ಅನ್ನೋದು ಸೆಕೆಂಡ್ ಬರ್ಕೊಳ್ತಾ ಇದ್ದೀನಿ, ಯಾಕಂದರೆ ನಿಮ್ಗೆ ಕನ್ಫ್ಯೂಷನ್ ಬೇಡ. ಇದು ಯಾವ ಫಾರ್ಮೆಟ್ ಇತ್ತು ಅದೇ ಫಾರ್ಮೆಟ್ ಇಲ್ಲೂ ಬರ್ಕೊಳ್ತೀನಿ. ಮೈನಸ್ 2ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ, 5. ಸೊ 2a ಅಂದರೆ ಎಷ್ಟಿದೆ, y, b ಅಂದರೆ ಎಷ್ಟು ಬರುತ್ತೆ, 5. 2 5 = 10 ನೋಡಿ, ಈ 10y ಈ ಥರ ಬರ್ಕೊಂಡಿದ್ದೀನಿ. ಪ್ಲಸ್ ಈ y² ಇಲ್ಲಿ ಬರ್ಕೊಳ್ಳಿ. ಈಗ ಓವರಾಲ್ ಸಿಂಪ್ಲಿಫಿಕೇಷನ್ ಏನಾಗುತ್ತೆ, x + 4 ಹೋಲ್² ಮೈನಸ್ a² - 2ab + b² ಅಂದರೆ a - b ಹೋಲ್², a - b ಹೋಲ್². ಇಲ್ಲಿ ನೋಡಿ ಒಂದು ಮಿಸ್ಟೇಕ್ ಏನಂದರೆ ಈ y² ಇಲ್ಲ ಆಯಿತು, ಇದನ್ನ ಇಲ್ಲಿ ಬರ್ಕೊಂಡಿದ್ವಿ. ಇದೇನಿದು 25 ಅಲ್ವಾ, ಇದು 25 ಏನು ಬರ್ಕೊಳ್ಬೋದು, 5² ಅಂತ ಬರೀಬೋದು. ಸೊ ಈಗ a² - b² ಅಂದರೆ a + b ಇಂಟು a - b, a + b ಇಂಟು a - b. ಓಕೆ, ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಆನ್ಸರ್ ಬರುತ್ತೆ. x + y + 4 + 5 ಎಷ್ಟು, +9 ಆಯಿತು. ಈ ಕಡೆ x - y + 4 - y, ಯಾಕಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ಸು, ಪ್ಲಸ್ ಇಂಟು ಮೈನಸ್. ಸೊ -5 + 4 - 5 -1 ಆಗುತ್ತೆ. ಸೊ ಓವರಾಲ್ ಆಗಿ ನೋಡಿಕೊಂಡ್ರೆ x + y + 9 ಎಲ್ಲಿದೆ ನೋಡಿ, ಫಸ್ಟ್ ಫ್ಯಾಕ್ಟರು. x - y - 1 ಸೆಕೆಂಡ್ ಫ್ಯಾಕ್ಟರ್. x + y + 9 x ಇದೆ ಇಲ್ಲಿದೆ ನೋಡಿ, x + y + 9 x - y - 1. ಸೊ ಆಪ್ಷನ್ ಸಿ ಪ್ರಶ್ನೆ ಗೊತ್ತಿರುತ್ತೆ. ಹಿಂದೆ ಮುಂದೆ ಕೊಟ್ಟಿದ್ದಾರೆ, ಬಟ್ ನಿಮಗೆ ಸೊಲ್ಯೂಷನ್ ಬಂದಿದೆ ಅದು. ಸೊ ಇದು 2ನೇ ಪ್ರಶ್ನೆಯ ಸೊಲ್ಯೂಷನ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನು. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಈ ಕ್ವಶನ್ಗೆ ಸಾಲ್ವ್ ಮಾಡೋಕ್ಕಾಗದೇ ಇರ್ಬೋದು ಕರೆಕ್ಟಾಗಿ ಕೊಟ್ಟಿರೋ ಟೈಮಲ್ಲಿ. ಸೊ ನೋಡೋಣ ಹೇಗೆ ಸಾಲ್ವ್ ಮಾಡೋದು ಅಂತೇಳಿ. ಸೊ a⁴ + a² + 1 ಇದರದ್ದು ಫ್ಯಾಕ್ಟರ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಕೊಟ್ಟಿರೋಂಥ ಪ್ರಶ್ನೆ ಏನಿದೆ, a⁴ + a² + 1 ಇದು ನಮಗೆ ಕೊಟ್ಟಿರೋಂಥ ಪ್ರಶ್ನೆ. ಈ ಪ್ರಶ್ನೆದು ಏನು ಮಾಡಬೇಕು, ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಆಪ್ಷನಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಈ ಕ್ವಶನ್ನ ಫ್ಯಾಕ್ಟರ್ಸ್ ಆಗಿದ್ದಾವೆ. ಸೊ ಹೇಗೆ ಸಾಲ್ವ್ ಮಾಡೋಣ ಅಂತ ನೋಡೋಣ. a⁴ ನಾವೇನು ನಾನೇನು ಬರ್ಕೊಳ್ತೀನಿ ಅಂದರೆ a² ಹೋಲ್² ಅಂತ ಬರ್ಕೊಳ್ತೀನಿ, ಯಾಕಂದರೆ 2 ಇಂಟು 2 4 ಆಗುತ್ತೆ, a⁴ ಬರುತ್ತೆ. ಪ್ಲಸ್
ಇಲ್ಲಿ ಎ ಸ್ಕ್ವೇರ್ ಅದನ್ನೇನು ಮಾಡೋಕ್ಕೋಗ್ಬಿಡಿ, ಒನ್ನೂ ಏನಕ್ಕೂ ಮಾಡೋಕ್ಕೋಗ್ಬಿಡಿ. ನಾನು ಇಲ್ಲೇನು ಮಾಡ್ತೇನೆ ಅಂದರೆ ಪ್ಲಸ್ 2a ಸ್ಕ್ವಯರ್ ಮೈನಸ್ 2a ಸ್ಕ್ವೇರ್ ಬರ್ಕೊಳ್ತೇನೆ. ಕ್ಯಾನ್ಸಲ್ ಮಾಡಿದ್ರೆ ಸೇಮ್ ಟರ್ಮೇ ಬರುತ್ತೆ, ಏನು ಚೇಂಜ್ ಆಗೋಲ್ಲ. ಪ್ಲಸ್ ಇನ್ನೇನು ಉಳ್ಕೊಂಡಿತ್ತು ಎ ಸ್ಕ್ವೇರ್ ಪ್ಲಸ್ 1. ಸೊ ಏನಿತ್ತು ಅದೇ, ಬಟ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಏನು ಮಾಡಿದ್ದೀನಿ, ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ನ ಅಲ್ಲಿ ಅಡ್ಜಸ್ಟ್ಮೆಂಟಿಗೆ ಬರ್ಕೊಂಡಿದ್ದೀನಿ. ಸೊ ಈಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಈ ಸ್ಟೆಪ್ಪು ನಮಗೆ ಇಂಪಾರ್ಟೆಂಟು. ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್, ಈ ಪ್ಲಸ್ 1 ಇದೆಲ್ಲ ಇಲ್ಲಿಗೆ ತೊಗೊಂಬರ್ತೇನೆ. ತಾಳಿ ಇದನ್ನು ಬರ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಮೇಲುಗಡೆ ಈ 2a ಸ್ಕ್ವೇರ್ ಇದೆ, ಅದನ್ನು ಈ ಥರ ಬರ್ಕೊಳ್ತೇನೆ. 2 ಇಂಟು a ಸ್ಕ್ವೇರ್ ಇಂಟು 1 ಅಂತ ಬರ್ಕೊಳ್ತೀನಿ. 2 ಇಂಟು a ಸ್ಕ್ವೇರ್ ಇಸ್ 2a ಸ್ಕ್ವೇರ್ ಇಂಟು 1 ಇಸ್ 2a ಬರುತ್ತೆ. ಸೊ ಮೈನಸ್ 2a ಸ್ಕ್ವೇರ್ ಪ್ಲಸ್ ಅನ್ನೋ ಬದಲು ಇದ್ದಾಳೆ ಇದಂತೂ ನಿಮಗೆ ಬರ್ಕೊಳ್ಳೋದು ಬಂದಿದ್ದಾನೆ. 2a ಸ್ಕ್ವೇರ್ ಹೇಗೆ ಬರ್ಕೊಳ್ಬೇಕಂತೇಳಿ ಈ ಪ್ಲಸ್ಸನ್ನು ಇಲ್ಲಿ ಬರ್ಕೊಳ್ತೇನೆ, ಪ್ಲಸ್ 1. ಇನ್ನು ಉಳ್ಕೊಂಡಿರೋದೇನು, ಈ ಭಾಗ ಉಳ್ಕೊಂಡಿದೆ, ಅದನ್ನ ಇಲ್ಲಿ ಬರ್ಕೊಳ್ತೇನೆ. ಮೈನಸ್ 2a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್. ಈಗ ಸ್ವಲ್ಪ ಕೇರ್ಫುಲ್ಲಾಗಿ ವಾಚ್ ಮಾಡಿ ಈ ಸ್ಟೆಪ್ನ ಎ ಸ್ಕ್ವಯರ್, ಎ ಅಂದ್ರೇನು, ಎ ಸ್ಕ್ವಯರೇ ಎ ಅಂತ ಇಟ್ಕೊಳ್ಳಿ. ಈ ಒಳಗಿರೋದು ಎ ಸ್ಕ್ವಯರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವಯರ್. ಸೊ 1 ಸ್ಕ್ವೇರ್ 1 ಆಗುತ್ತೆ. ಸೊ ಅದನ್ನು ನಾವೇನು ಬರ್ಕೋಬೋದು, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ದು ಎಕ್ಸ್ಪ್ಯಾನ್ಷನ್ ಅಂತ ಗೊತ್ತಾಗುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಎ ಎಷ್ಟಿದೆ, ಎ ಸ್ಕ್ವೇರ್ ಇದ್ದಾನೆ ಎ ಜಾಗದಲ್ಲಿ. ಸೊ ಎ ಅಂದರೆ ಇದೆಲ್ಲ ಸೇರಿ ಎ ಸ್ಕ್ವಯರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವಯರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎಕ್ಸ್ಪ್ಯಾನ್ಷನ್ ಆಯಿತು. ಈಗ ಮೈನಸ್ 2a ಸ್ಕ್ವೇರಲ್ಲಿ ಒಂದು ಎ ಸ್ಕ್ವೇರ್ ಹೋದರೆ ಎಷ್ಟಾಯಿತು, ಎ ಸ್ಕ್ವೇರ್ ಉಳಿತು. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಸ್ಟೆಪ್ಪಿನ ಸಿಂಪ್ಲಿಫಿಕೇಷನ್ ಬಂತು. ಈ ಒಳಗಿರೋದನ್ನೆಲ್ಲ ಎ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಇದನ್ನು ಬಿ ಅಂತ ಅಸ್ಯೂಮ್ ಮಾಡಿ. ಆಗ ಏನಾಗುತ್ತೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್. ಸೊ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಈಗಾಗಲೇ ಯೂಸ್ ಮಾಡಿದ್ವಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಅದೇ ಫಾರ್ಮ್ನ ಇಲ್ಲಿ ಯೂಸ್ ಮಾಡಬೇಕು. ಸೊ ದೇರ್ ಫಾರ್ ಏನು ಬರೀಬೋದು, ಇದೆಲ್ಲ ಎ, ಇದು ಬಿ. ಸೊ ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಮೈನಸ್ ಎ ಮೈನಸ್ ಬಿ, ಇಷ್ಟು ನೋಡಿ. ಇದನ್ನು ಕ್ಲಿಯರಾಗಿ ಬರ್ಕೊಂಡ್ರೆ ಎ ಸ್ಕ್ವಯರ್ ಪ್ಲಸ್ ಎ ಮೈನಸ್ 1 ಫ್ಯಾಕ್ಟರ್ ಆಯಿತು, ಎ ಸ್ಕ್ವಯರ್ ಮೈನಸ್ ಎ ಮೈನಸ್ 1. ಇದು ಇದರ ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ನ ಫ್ಯಾಕ್ಟರ್ಸ್. ಎ ಸ್ಕ್ವೇರ್ ಪ್ಲಸ್ ಎ ಮೈನಸ್ 1 ಎಲ್ಲಿದೆ, ಎ ಸ್ಕ್ವೇರ್ ಪ್ಲಸ್ ಎ ಎಲ್ಲಿದೆ ನೋಡಿ, ಎ ಸ್ಕ್ವೇರ್ ಪ್ಲಸ್ ಎ ಮೈನಸ್ 1, ಎ ಸ್ಕ್ವೇರ್ ಪ್ಲಸ್ ಎ ಮೈನಸ್ 1. ಸೊ ಯಾಕೆ ಬಂದಿಲ್ಲ ಅಂದರೆ ಇಲ್ಲಿ ಮಿಸ್ಟೇಕ್ ಮಾಡಿದ್ವಿ ನೋಡಿ. ಎಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ಅಂದರೆ ಇಲ್ಲಿ ನಾವು ಮಿಸ್ಟೇಕ್ ಮಾಡಿರೋದು ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮಾಡಬೇಕಾಯಿತು, ಇಲ್ಲಿ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ನೀವು ಯಾವ ಥರ ಮಾಡ್ತೀರ ಅಂದರೆ ಇದನ್ನು ಪ್ಲಸ್ ಮಾಡ್ಕೊಳ್ಳಿ. ಓಕೆ, ಇದನ್ನು ಪ್ಲಸ್ ಮಾಡಿಬಿಟ್ರೆ ಅವಾಗ ಏನು ಬರುತ್ತೆ, ಇದನ್ನು ಪ್ಲಸ್ ಮಾಡ್ಕೊಳ್ಳಿ. ಎ ಸ್ಕ್ವೇರ್ ಪ್ಲಸ್ 2a ಸ್ಕ್ವೇರ್ ಪ್ಲಸ್ 2a ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಸೇಮ್ ಬರುತ್ತಾ. ಸೊ ಇದು ಪ್ಲಸ್ ಅಂತಲೇ ಇಟ್ಕೊಂಡಿದ್ದೀನಿ. ಹಾಗೆ ನಿಮಗೆ ಈ ಫಾರ್ಮುಲಾ ಏನು ಬರುತ್ತೆ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಕರೆಕ್ಟಾ. ಸೊ ಇದೇನಾಗುತ್ತೆ, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇದನ್ನು ಓವರಾಲ್ ಆಗಿ ನೋಡ್ಕೊಂಡಾಗ ಏನಾಯಿತು, ಇದು ಒಳಗಿರೋದೆಲ್ಲ ಎ, ಇದು ಬಿ ಅಂದ್ಕೊಂಡ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಎ ಪ್ಲಸ್ ಬಿ ಎ ಮೈನಸ್ ಬಿ. ಸೊ ಎ ಪ್ಲಸ್ ಬಿ ಎ ಮೈನಸ್ ಬಿ ಆಯಿತು. ಈಗ ಓವರಾಲ್ ಆಗಿ ಸಿಮ್ಯುಲೇಷನ್ ಮಾಡಿದಾಗ ಫಸ್ಟ್ ಎ ಸ್ಕ್ವೇರ್ ಇಟ್ಕೊಂಡಿದ್ದೀನಿ, ಆದಮೇಲೆ ಇದು ಮೈನಸ್ 1 ಬದಲು ಪ್ಲಸ್ 1, ಎ ಸ್ಕ್ವೇರ್ ಮೈನಸ್ ಎ ಇದು ಪ್ಲಸ್ 1. ಸೊ ಇದು ಬರುತ್ತೆ, ಎಲ್ಲಿದೆ ನೋಡಿ ಫ್ಯಾಕ್ಟರ್ಸ್, ಇದು ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ 1, ಎ ಸ್ಕ್ವೇರ್ ಮೈನಸ್ ಎ ಪ್ಲಸ್ 1. ಇದು ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ಏನು ಪ್ರಶ್ನೆಗೆ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ವೆರಿ ಇಂಪಾರ್ಟೆಂಟು. ಈ ಕ್ವಶನ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಭಾಳಷ್ಟು ಜನ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಚಾಲೆಂಜಿಂಗ್ ಆಗ್ಬೋದು. ನೋಡೋಣ ಹೇಗೆ ಸಾಲ್ವ್ ಮಾಡೋದು ಅಂತಂತೇಳಿ. ಸೊ ಪ್ರಶ್ನೆ ನಮಗೇನು ಕೊಟ್ಟಿದ್ದಾರೆ, m⁴ ಪ್ಲಸ್ 1/4 ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಹೇಗೆ ಬರ್ಕೊಳ್ಬೋದು ಅಂದರೆ m⁴ನ ಎಮ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಬೋದು. 1/4ನ ಹೇಗೆ ಬರ್ಕೊಳ್ಬೋದು, 1/2 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ನೋಡಿ ಸ್ಕ್ವೇರ್ಗೆ 1ಗೆ ಸ್ಕ್ವೇರ್ ಅಪ್ಲೈ ಮಾಡಿ, 2ಗೂ ಸ್ಕ್ವೇರ್ ಅಪ್ಲೈ ಮಾಡಿದಾಗ 1 ಸ್ಕ್ವೇರ್ ಇಸ್ 1, 2 ಸ್ಕ್ವೇರ್ ಇಸ್ 4. ಸೊ 1/4 ಬರುತ್ತೆ. ಸೇಮ್ ಸಿಂಪ್ಲಿಫಿಕೇಷನ್, ಏನು ಚೇಂಜ್ ಇಲ್ಲ, ಜಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೆ ಅಂದರೆ ರೀರೈಟ್ ಮಾಡ್ಕೊಂಡಿದ್ದೆ ಅಂತ ಅನ್ಬೋದು. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಪ್ಲಸ್ 2m² ಇಂಟು 1/m² ಆ್ಯಡ್ ಮಾಡಿದ್ದೀನಿ, ಮೈನಸ್ 2m² ಇಂಟು 1/m² ಸಬ್ಟ್ರಾಕ್ಟ್ ಮಾಡಿದ್ದೀನಿ. ಅಂದರೆ ಕ್ಯಾನ್ಸಲ್ ಮಾಡಿದ್ರೆ ಸೇಮ್ ಟರ್ಮ್ ಬರುತ್ತೆ, ಏನು ಚೇಂಜ್ ಇಲ್ಲ. ಸೇಮ್ ಟರ್ಮ್ಗೆ ನಾನೇನು ಮಾಡಿದ್ದೀನಿ, ಪ್ಲಸ್ 2m² ಇಂಟು 1/m² ಮೈನಸ್ 2m² ಇಂಟು 1/m² ಏನು ಮಾಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ, ಸಬ್ಟ್ರಾಕ್ಟ್ ಮಾಡಿದ್ದೀನಿ. ಏನಕ್ಕೆ ಮಾಡಿದ್ದೀನಿ ಅಂತ ನೋಡ್ಕೊಳ್ಳೋದಿದ್ರೆ ಇದೆಲ್ಲದನ್ನು ನೀವು ಕಂಪ್ಯಾರಿಸನ್ ಮಾಡ್ತೊಳ್ಳಿ.
ಸೊ ಇದೊಂದು ಸ್ವಲ್ಪ ಮಿಸ್ಟೇಕು, ಇದು 2 ಅಂತ ಬರ್ಕೊಳ್ಳಿ, ಇದೇನಿದು 2 ಅಂತ ಬರ್ಕೊಳ್ಳಿ, ಆಗ ನಿಮಗೆ ಸೊಲ್ಯೂಷನ್ ಎಕ್ಸಾಕ್ಟಾಗಿ ಬರುತ್ತೆ. ಇದನ್ನು 2 ಇಲ್ಲಿ ನೋಡಿ, ಈ ಟು ಕ್ಯಾನ್ಸಲ್ ಆಯಿತು, ಈ ಟು ಕ್ಯಾನ್ಸಲ್, ಹಾಗಾದರೂ ಇಟ್ಕೊಳ್ಳಿ, ಅಥವಾ ಈ ಟೋಟಲ್ ಟರ್ಮ್ ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಆದರೂ ಇಟ್ಕೊಳ್ಳಿ, ನಿಮ್ಮ ಇಷ್ಟ, ಅದು ಹೇಗೆ ನೀವು ಕನ್ಸಿಡರ್ ಮಾಡ್ತೀರ ಆ ಥರ ಕನ್ಸಿಡರ್ ಮಾಡಿ. ಬಟ್ ಇಲ್ಲಿ ನಾನೇನು ಮಾಡಿದ್ದೀನಿ, 2 ಟೈಮ್ಸ್ m² ಇಂಟು 1/2 ಪ್ಲಸ್ ಮಾಡಿದ್ದೀನಿ ಆ ಟರ್ಮ್ನ, ಅದೇ ಸೇಮ್ ಟರ್ಮ್ನ ಮೈನಸ್ಸು ಮಾಡಿದ್ದೀನಿ, ಅಂದರೆ ಕ್ಯಾನ್ಸಲ್ ಮಾಡಿದ್ರೆ ಸೇಮ್ ಟರ್ಮ್ ಉಳಿಬೇಕು ಆ ಥರ. ಈಗ ನನಗೆ ಇಷ್ಟು ಟರ್ಮ್ನ ನೋಡಿಕೊಂಡ್ರೆ, ನೀವು ಇಷ್ಟು ಟರ್ಮ್ನ ನೋಡಿಕೊಂಡ್ರೆ ನೋಡಿ, ಇದು ಒಳಗಿರೋದು ಎ ಅಂತ ಇಟ್ಕೊಳ್ಳಿ, a² ಪ್ಲಸ್ b² ಪ್ಲಸ್ 2ab ನೋಡಿ, ಎ ಎಷ್ಟಿದೆ m² ಇದೆ, ಎ ಎಷ್ಟಿದೆ m² ಇದೆ, ಬಿ ಎಷ್ಟಿದೆ 1/2 ಇದೆ. ಸೊ a² ಪ್ಲಸ್ b² ಇದೆಲ್ಲ ಎ ಅಂತ ಅಂದ್ಕೊಂಡ್ರೆ a² ಪ್ಲಸ್ b² ಪ್ಲಸ್ 2ab ಕರೆಕ್ಟ್ ಇದೆನಾ? ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತಾ? ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಆಯಿತು. ಇನ್ನೇನು ಉಳಿತು? 2 ಇಂಟು m² ಇಂಟು 1/2 ಉಳಿತು. ಈಗ ಇದನ್ನು ನೀವು ಸಿಮ್ಯುಲೇಷನ್ ಏನು ಮಾಡ್ಬೋದು, ಈ ಟು ಕ್ಯಾನ್ಸಲ್ ಮಾಡಿದ್ರೆ, ಸೊ ನಿಮ್ಗೆ ಆಗೇನು ಬಂತು, m² ಪ್ಲಸ್ 1/2 ಹೋಲ್ ಸ್ಕ್ವೇರ್ ಮೈನಸ್ m² ಉಳಿತು. ಈಗ ಇದನ್ನು ನೀವು ಪ್ರೀವಿಯಸ್ ಆಗಿ ಏನು ಕ್ಯಾಲ್ಕುಲೇಷನ್ ಮಾಡ್ತಿದ್ರಲ್ಲ, ಐಡೆಂಟಿಟೀಸು, ಬೇಸಿಕ್ ಐಡೆಂಟಿಟೀಸು ಆಗಲಿ, ಯಾವ ಐಡೆಂಟಿಟಿ ಇದು, a² ಮೈನಸ್ b² ಫಾರ್ಮುಲಾ, ಅಂದರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಸೊ ಆವಾಗ ಇದೇನಾಗುತ್ತೆ, ಇದೆಲ್ಲ ಒಳಗಿರೋದು ಎ, ಇದು ಬಿ, a² ಮೈನಸ್ b². ಸೊ ಏನು ಬರಿಬೇಕು, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಕರೆಕ್ಟಾ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಈ ಎಕ್ಸ್ಪ್ರೆಷನ್ ಎಲ್ಲಿದೆ ನೋಡ್ಕೊಳ್ಳಿ, ಅದರೊಳಗಡೆ ಇನ್ನೂ ಸ್ವಲ್ಪ ರಿಅರೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಫೈನಲ್ ಆಗಿ ಬರೀತಿದ್ದೀನಿ, m² ಪ್ಲಸ್ m ಪ್ಲಸ್ 1/2 ಇದು ಒಂದು ಫ್ಯಾಕ್ಟರ್ ಆಯಿತು. ಇನ್ನೊಂದು ಫ್ಯಾಕ್ಟರ್ ಏನಾಗುತ್ತೆ, m² ಮೈನಸ್ m ಪ್ಲಸ್ 1/2 ಇದೆರಡನೇ ಫ್ಯಾಕ್ಟರ್ ಆಗುತ್ತೆ. m² ಪ್ಲಸ್ m ಪ್ಲಸ್ 1/2 ಇಂಟು m² ಮೈನಸ್ m ಪ್ಲಸ್ 1/2 ಆಪ್ಷನ್ ಎ ಪ್ರಶ್ನೆ ಗೊತ್ತಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಈ ಥರ ಕ್ವಶನ್ಸ್ ನಮಗೆ ಕೆನಲ್ಲಿ ಕೇಳ್ತಾರೆ, ಸೊ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ನು ಸೇಮ್ ಸಿಮಿಲರ್ ಟೈಪೇ, ಸ್ವಲ್ಪ ಥಿಂಕ್ ಮಾಡಿ ಟ್ರೈ ಮಾಡಿ. ಇದನ್ನು ನಿಮಗಾಗಿ ನಾನು ಹೋಮ್ವರ್ಕ್ ಕೊಡೋಣ ಅಂದ್ಕೊಂಡೆ, ಬಟ್ ನಾನೇ ಪ್ರಾಕ್ಟೀಸ್ ಸಾಲ್ವ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ನ ನಿಮ್ಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, 4x² ಮೈನಸ್ 9y² ಪ್ಲಸ್ 4x ಪ್ಲಸ್ 1 ಇದು ನಮ್ಗೆ ಕೊಟ್ಟಿರೋಂಥ ಪ್ರಶ್ನೆ. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಕೆಲವು ಟರ್ಮ್ಸ್ನ ಒಂದು ಕಡೆ ಗ್ರೂಪ್ ಮಾಡ್ತಿದ್ದೀನಿ. ಯಾವ್ಯಾವ ಟರ್ಮ್ ಅಂದರೆ ಇದು ಮತ್ತಿದು, ಈ 3 ಟರ್ಮ್ಸ್ನ ಒಂದು ಕಡೆ ಗ್ರೂಪ್ ಮಾಡೋಣ. 4x² ಪ್ಲಸ್ 4x ಪ್ಲಸ್ 1 ಒಂದು ಕಡೆ ಗ್ರೂಪ್ ಮಾಡಿದಾಯಿತು, ಮೈನಸ್ 9y². ಇಲ್ಲಿ ನಾನು ಅಡಿಷನ್ ಸಬ್ಟ್ರಾಕ್ಷನ್ ಏನೂ ಮಾಡಲ್ಲ, ಇರೋ ಟರ್ಮ್ನೇ ಜಸ್ಟ್ ರೀರೈಟ್ ಮಾಡ್ಕೊಂಡು ಬರ್ಕೊಳ್ತಾ ಇದ್ದೀನಿ ನೋಡಿ. 4ನ ನಾವೇನು ಬರಿಬೋದು, 2² ಬರಿಬೋದು. x² x ಅಂತ ಬರ್ಕೊಂಡು ಹೋಲ್ ಸ್ಕ್ವೇರ್ ಬರ್ಕೊಳ್ತೀನಿ ನೋಡಿ. ಈ 2ಗೆ ಸ್ಕ್ವೇರು ಅಪ್ಲೈ ಆಗುತ್ತೆ, ಎಕ್ಸ್ಗೂ ಸ್ಕ್ವೇರ್ ಅಪ್ಲೈ ಆಗುತ್ತೆ. ಸೊ 2² is 4, x² is x². ಅಂದರೆ ಈ 4x² 2x ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ, ಏನೂ ಚೇಂಜ್ ಆಗಲ್ಲ. ಸೊ ನೋಡಿ ಈ ಥರ ನಾನು ಹೇಳ್ತಿರೋದು, 2x ಹೋಲ್ ಸ್ಕ್ವೇರ್ ಅಂದರೆ ಇದಕ್ಕೇನಾಗುತ್ತೆ, 2² x² ಆಗುತ್ತೆ ತಾನೆ, ಸ್ಕ್ವೇರ್ ಎರಡಕ್ಕೂ ಅಪ್ಲೈ ಆಗುತ್ತೆ. 2² is 4, x² is x². ಸೊ 4x² ಬಂತು. ಸೊ 4x² ಈ ಥರ ಬರ್ಕೊಂಡಿದ್ದೀನಿ. ಪ್ಲಸ್ 4xನ ಏನಂತ ಬರ್ಕೊಳ್ಳೋಣ ಅಂದರೆ, 4ನ ನಾನು 2 ಇಂಟು 2 ಅಂತ ಬರ್ಕೊಳ್ಬೋದಾ. ಸೊ 2 ಇಂಟು ಇನ್ನು ಉಳ್ಕಿರೋದು ಎಕ್ಸ್ ಇಂಟು 1 ನೋಡಿ, ಇದು ಸಿಮ್ಯುಲೇಷನ್ ಮಾಡಿ. 2 ಇಂಟು 2 is 4, 4 ಇಂಟು x is 4x, 4x ಇಂಟು 1 is 4x. ಅಂದರೆ ಈ 4xನ ಈ ಥರ ಬರ್ದಿದ್ದೀನಿ, ರೀರೈಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. 1ನ 1² ಅಂತ ಬರ್ಕೊಳ್ಳೋಣ, ಇದನ್ನು ಒಂದು ಕಡೆ ಗ್ರೂಪ್ ಮಾಡಿಬಿಟ್ಟೆ. ಮೈನಸ್ 9ನ ಏನು ಬರ್ಕೋಬೋದು, 3 ಅಂತ ಬರ್ಕೊಳ್ಳೋದು. y² y ಅಂತ ಬರ್ಕೊಂಡು ಹೋಲ್ ಸ್ಕ್ವೇರ್ ಬರ್ಕೊಂಡಿರಿ. ಸೇಮ್ ಇಲ್ಲಿ ಹೇಗೆ ಬರ್ಕೊಂಡಿದ್ದೀನಿ ಅದೇ ಥರ ಈ ಟರ್ಮ್ನ ಈ ಥರ ಬರ್ಕೊಂಡಿದ್ದೀನಿ. ಸೊ 3ಗೂ ಸ್ಕ್ವೇರ್ ಅಪ್ಲೈ ಆಗಬೇಕು, y ಗೂ ಸ್ಕ್ವೇರ್ ಅಪ್ಲೈ ಆಗಬೇಕು. 3² is 9, y² is y². ಸೊ ಈಗ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಇದೆಲ್ಲ ನೋಡಿಕೊಂಡ್ರೆ ನಿಮಗೇನು ಥರ ಕಾಣುತ್ತೆ, ಇದು a ಅಂತ ಅಂದ್ಕೊಂಡ್ರೆ a² ಪ್ಲಸ್ 2a, ಇಲ್ಲಿ a ಎಷ್ಟಿದೆ ಅಷ್ಟೇ ಇದೆ ತಾನೆ, ಇಲ್ಲಿ 2ab ಪ್ಲಸ್ b ಎಷ್ಟು 1² ಸೊ ಇದನ್ನು ನಾನು ಏನು ಬರಿಬೋದು, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿಬೋದಾ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 3y ಹೋಲ್ ಸ್ಕ್ವೇರ್. ಈಗ ಇದು ನಿಮ್ಗೆ ಯಾವ ಥರ ಕಾಣುತ್ತೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಥರ ಕಾಣ್ತಾ ಇದೆ. a ಮೈನಸ್ ಬಿ ಹೋಲ್ ಸ್ಕ್ವೇರ್, ಸಾರಿ a² ಮೈನಸ್ b² ಥರ ಕಾಣ್ತಿದೆ. ಇದೆಲ್ಲ a, ಇದೆಲ್ಲ b. a² ಮೈನಸ್ b² ಏನಾಗಬೇಕು, a ಪ್ಲಸ್ ಬಿ ಇಂಟು a ಮೈನಸ್ ಬಿ, a ಪ್ಲಸ್ ಬಿ ಇಂಟು a ಮೈನಸ್ ಬಿ, 2x ಪ್ಲಸ್ 1 ಮೈನಸ್ 3y. ಸೊ ಈ ಸಿಮ್ಯುಲೇಷನ್ ಮಾಡಿಕೊಂಡ್ರೆ 2x ಪ್ಲಸ್ 3y ಪ್ಲಸ್ 1, 2x ಮೈನಸ್ 3y ಪ್ಲಸ್ 1 ಇದು ನಮ್ಮ ಸೊಲ್ಯೂಷನ್ ಆಗುತ್ತೆ. ಎಲ್ಲಿದೆ ನೋಡಿ, ಅದು 2x ಪ್ಲಸ್ 1 ಇದು ಮೈನಸ್ ಬಂದಿದೆ, ಇದಿದೆ, ಇಲ್ಲಿದೆ ನೋಡಿ. ಇದೇ ಆನ್ಸರೇ ಪ್ರಶ್ನೆಗೆ ಉತ್ತರ ಆಗುತ್ತೆ ಅಷ್ಟೇ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದೇನಂದರೆ ನಿಮಗೆ ಐಡೆಂಟಿಟೀಸ್ನ ಯೂಸ್ ಮಾಡಿಕೊಂಡು ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ ನೋಡಿ ಈ ಥರ ಇದೆ.
ಸೊ ಇದನ್ನು ನಮಗೆ ಕೆ ಎ ಪಾಯಿಂಟ್ ಆಫ್ ಇಂದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ನಿಮಗೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್. ಈ ಥರ ಕ್ವಶನ್ಸ್ನ ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಹಾಗಾಗಿ ಈ ಪರ್ಟಿಕ್ಯುಲರ್ ಕ್ವಶನ್ಸ್ನ ತೊಗೊಂಡಿದ್ದೀನಿ. ನೋಡಿ, ಇದು ನಿಮಗೆ ಲೆಂತಿ ಸೊಲ್ಯೂಷನ್ಸ್ ಇಲ್ಲ. ಆ್ಯಕ್ಚುಲಾಗಿ ನಿಮಗೆ ಶಾರ್ಟ್ಕಟ್ಟಲ್ಲಿ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಇದು ನನಗೆ ಒಂದು ಮೆಥಡ್, ಶಾರ್ಟ್ ಮೆಥಡ್ ಅನಿಸುತ್ತೆ. ಯಾಕಂದರೆ ಭಾಳ ಕಮ್ಮಿ ಸ್ಟೆಪ್ಸಲ್ಲಿ ನಿಮಗೆ ಸೊಲ್ಯೂಷನ್ ಕ್ಲಿಯರ್ ಆಗ್ತದೆ. ಏನಂದರೆ ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡಿರ್ಬೇಕು ಈ ಥರ ಪ್ರಶ್ನೆಗಳ. ಸೊ ಈ ಪ್ರಶ್ನೆ ನಾನು ತೊಗೊಳ್ತಾ ಇದ್ದೀನಿ. ನೋಡಿ, ಏನು ಕೊಟ್ಟಿದ್ದಾನೆ ನಮಗಿಲ್ಲಿ, x² - 3 + 1/x² ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನೇನು ಮಾಡ್ತಿದ್ದೀನಿ, ಇದು ಎಕ್ಸ್ ಅಲ್ಲ, ಎಕ್ಸ್ ಇಲ್ಲ, ಇಲ್ಲಿ 3 ಮಾತ್ರ ಇದೆ. ಸೊ x² - 3x + 1/x² ಇದೆ. ಸೊ ಇಲ್ಲಿ ಏನು ಮಾಡಿ ಏನಂದರೆ x² ಮೈನಸ್ ಈ 3ನ ನಾನು -2 -1 ಅಂತ ಬರ್ಕೊಂಡ್ರೆ ಏನಾರ ಪ್ರಾಬ್ಲಮ್ ಆಗುತ್ತಾ ನೋಡಿ. -2 - 1 ಎಷ್ಟಾಗುತ್ತೆ, -3ನೇ ಆಗುತ್ತೆ ತಾನೆ. ಸೊ ಈ -3ನ ಈ ಥರ ನಾನು ಸ್ಪ್ಲಿಟ್ ಮಾಡಿದ್ದೀನಿ, ಈ ಥರ ಸ್ಪ್ಲಿಟ್ ಮಾಡಿದ್ದೀನಿ. ಓಕೆ, ಈಗ -3ನ -2 - 1, ಸೊ ಇವೆರಡನ್ನ ಸಿಮ್ಯುಲೇಷನ್ ಮಾಡಿದ್ರೆ -3ನೇ ಬರುತ್ತೆ ತಾನೆ. ಹಾಗಾಗಿ ಅದನ್ನು ಆ ಥರ ಬರ್ಕೊಂಡಿದ್ದೀನಿ. ಈಗ ನೋಡಿ, x² - 2 ಇಂಟು x² - 2 ಇಂಟು, ಸೊ ಈಗ ಇದಕ್ಕೆ ಮಲ್ಟಿಪ್ಲೈ ಬೈ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಬೈ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮಾಡ್ಕೊತಾ ಇದ್ದೀನಿ. ಪ್ಲಸ್ ಈ 1/x² ಇದೆ, ಅದನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಈ ಮೈನಸನ್ನು ಲಾಸ್ಟಿಗೆ ಬರ್ಕೊಳ್ಳಿ. ಸೊ ಇಲ್ಲಿ ಏನು ಮಾಡಿದ್ದೀನಿ, ಈ 2ಗೆ ಮಲ್ಟಿಪ್ಲೈ ಬೈ ಎಕ್ಸ್ ಡಿವೈಡ್ ಬೈ ಎಕ್ಸ್ ನೋಡಿ, ಕ್ಯಾನ್ಸಲ್ ಆದರೆ ಆ -2ನೇ ಬರುತ್ತೆ. ಈ +1² ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ, ಕನ್ಫ್ಯೂಷನ್ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ +1² ಪಕ್ಕದಲ್ಲಿ ಬರೆದಿದ್ದೀನಿ, ಈ -1 ಆ ಕಡೆ, ಅಂದರೆ ಇವೆರಡು ಇಂಟರ್ಚೇಂಜ್. ಈ ಕಡೆ ಬರೆದಿದ್ದೀನಿ, ಇದನ್ನು ಆ ಕಡೆ. ಜಸ್ಟ್ a + b ಅಂತ ಬರೀ ಬದಲು b + c ಅಂತ ಬರ್ತೀನಿ, ಜಸ್ಟ್ ಇಂಟರ್ಚೇಂಜ್ ಮಾಡಿದ್ದೀನಿ. ಸೊ ನೋಡಿ, ಮಲ್ಟಿಪ್ಲೈ ಬೈ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮಾಡಿದ್ದೀನಿ, ಜಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಅಥವಾ ರೀರೈಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಈಗ ಓವರಾಲ್ ಆಗಿ ಇದನ್ನು ನಾನು ಇದು ಮಾಡಿಕೊಂಡ್ರೆ, ಏನು ನೋಡ್ಕೊಂಡು ಅಬ್ಸರ್ವ್ ಮಾಡಿಕೊಂಡ್ರೆ, a² - 2 a ಅಂದರೆ ಎಷ್ಟು, ಎಕ್ಸಾ 2a, ಇದು b 2ab ಪ್ಲಸ್ b² ಪ್ಲಸ್ b². 1/x² ಏನಂತ ಬರೆಯೋದು, 1/x² ಬರೀಬೋದು. ಯಾಕೆ, 1² = 1, x² ಬಂದರೆ x², 1/x² ಬರುತ್ತೆ. ಇದು -1. ಸೊ ಇದೆಲ್ಲ ನನಗೇನಾಯಿತು, ಫಾರ್ಮುಲಾ ಅಂದಂಗೆ ಆಯಿತು. ಯಾವ ಫಾರ್ಮುಲಾ ಅದು, a² - 2ab + b² ಅಂದರೆ a - b² ಆಗುತ್ತೆ. a - b² ಫಾರ್ಮುಲಾ ಆಯಿತು, -1. ಸೊ 1ನ್ನು ನಾವೇನು ಬರಿಬೋದು, 1² ಅಂತ ಬರಿಬೋದು. 1² ಅಂದರೆ ಎಷ್ಟಾಗುತ್ತೆ, 1 ಆಗುತ್ತೆ. ಸೊ ಈಗ ನೀವು ನೋಡಿಕೊಂಡ್ರೆ ಇದೇನಾಗುತ್ತೆ, ಒಳಗಡೆ ಇರೋದು ಇದೆಲ್ಲ a, ಇದು b, 1 ಅಂದರೆ b, ಇದೆಲ್ಲ ಒಳಗಿರೋದಿಲ್ಲ a² - b² ಏನಾಗಬೇಕು, a + b × a - b. ಯಾಕೆ a² - b² ಬಂದಿರೋದಲ್ಲಿ, a + b ಇಂಟು a - b ಅಷ್ಟೇ. ಕರೆಕ್ಟಾ, a + b ಇಂಟು a - b. ಸೊ ಇದು ನಿಮಗೆ ಗೊತ್ತಾಗಿರುತ್ತೆ ಅನಿಸುತ್ತೆ ಹೇಗೆ ಸಾಲ್ವ್ ಮಾಡಿದ್ದೀನಿ. ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಸ್ವಲ್ಪ ಇಲ್ಲಿ a² + 2ab ಬಂದಿರೋದು, ಇಲ್ಲಿ x² ಬರಬಾರ್ದು, ಯಾಕಂದರೆ ಇಲ್ಲಿ ನೋಡಿ, a² - 2ab + b². a ಎಷ್ಟಿದೆ, x ಇದೆ, b ಎಷ್ಟಿದೆ, 1/x ಇದೆ. ಏನಾಯ್ತಿದು, a - b² ಎಕ್ಸ್ಪೆನ್ಷನ್, ಇದೆಲ್ಲ a - b² ಎಕ್ಸ್ಪೆನ್ಷನ್, ಅದನ್ನೇ ಇಲ್ಲಿ ಬರ್ತೀನಿ. a - b² ಇದೆಲ್ಲ ಸೇರಿಕೊಂಡು ಆ 1 ಇರೋದು ಹಾಗೆ ಬರ್ತೀನಿ. 1² 1 ಅಂತಲೂ ಬರ್ಕೊಳ್ಬೋದು, ಯಾಕಂದರೆ 1² = 1 ಆಗುತ್ತೆ. ಈಗ ಇದು a, ಇದು b ಅಂತ ಅಂದ್ಕೊಂಡ್ರೆ a ನೋಡಿ, a + b, a - b ಅಷ್ಟೇ. ಸೊ ಏನು ಕನ್ಫ್ಯೂಷನ್ ಇಲ್ಲ ಅನಿಸುತ್ತೆ. ಏನಾದ್ರು ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಏನಾಯ್ತು ನೋಡಿ, ಎಲ್ಲಿದೆ ಅದು ಸೊಲ್ಯೂಷನು, x - 1 + 1/x, x - 1. ಸೊ ಆಪ್ಷನ್ಸ್ನ ಚೆಕ್ ಮಾಡಿ, ಎಲ್ಲಿದೆ ಆಪ್ಷನ್ ಕ್ಲಿಯರ್ಫುಲ್ಲಾಗಿ ನೋಡ್ಕೊಳ್ಳಿ. ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಸ್ವಲ್ಪ ನಿಮಗೆ ಉಲ್ಟಾ ಕೊಟ್ಟಿದ್ದಾರೆ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. x - 1/x ಇದೆ, ಇಲ್ಲಿದೆ +1 ಇದೆನಾ ನೋಡಿ, +1 ಇದೆ. ಇಲ್ಲಿ ನೋಡಿ, x - 1/x +1 ಇದೇನು ಫ್ಯಾಕ್ಟರ್ ಇಲ್ಲಿದೆ, ಜಸ್ಟ್ ಇಂಟರ್ಚೇಂಜ್ ಮಾಡಿದ್ದಾರೆ. ಓಕೆ, ಅದೇ ಥರ ಇದು ನೋಡಿ, x - 1/x -1. ಸೊ ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ನೋಡ್ಕೊಂಡು ಆಪ್ಷನ್ನ ಟಿಕ್ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಇದು ನಮಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ಈ ಕ್ವಶನ್ ಹೇಗೆ ಸಾಲ್ವ್ ಮಾಡ್ತೀರಾ, ಇದನ್ನು ನಿಮಗೆ ಪ್ರೀವಿಯಸ್ ಕ್ವಶನ್ ಥರ ಇದೆ, ಸ್ವಲ್ಪ ನೀವು ಜಸ್ಟ್ ಥಿಂಕ್ ಮಾಡಬೇಕಷ್ಟೇ. ಪ್ರೀವಿಯಸ್ ಆಗಿ ನಾವೇನು ಸಾಲ್ವ್ ಮಾಡಿದ್ವಿ ಅದೇ ಥರನೇ ನೋಡಿ. x⁴ - 11x² + 1. ಸೊ ಈ 11x² ಸ್ಪ್ಲಿಟ್ ಮಾಡಿ ಅಷ್ಟೇ. x⁴ ನಾನು ಏನು ಬರ್ಕೊಳ್ಳೋಣ, x² ಅಂತ ಬರ್ಕೊಳ್ಬೋದಾ, x² -11² ಏನು -11² ನಾನು ಏನು ಬರ್ಕೊಳ್ತೀನಿ, 2x² - 9x². ನೋಡಿ, -2 ಸಲ x² -9 ಸಲ x² ಎಷ್ಟಾಗುತ್ತೆ, -11 × x² ಆಗುತ್ತಾ. ಜಸ್ಟ್ ಆ ಥರ ಸ್ಪ್ಲಿಟ್ ಮಾಡಿದ್ದೀನಿ. ಈ ಥರ ಮಾಡಿರೋದು ಏನಕ್ಕೆ, x² -2 ಇಂಟು x² ಇಂಟು 1 ಪ್ಲಸ್ ಈ 1ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ, -9² ಆ ಕಡೆ ಕಳಿಸ್ಕೊಳ್ಳಿ.
ಸೊ ಈಗ ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ಯಾವುದು ಈ ಭಾಗನ, ಸೊ ಇಲ್ಲಿ ನಾನೇನು ಮಾಡ್ತೀನಿ, ಈ 1ನ್ನು 1 ಸ್ಕ್ವೇರ್ ಅಂತ ಬರ್ಕೊಳ್ಳಿ. 1 ಸ್ಕ್ವೇರ್ ಅಂದರೆ ಏನಾಗುತ್ತೆ, 1 ಆಗುತ್ತೆ ತಾನೆ. ಓಕೆ, ಇಷ್ಟು. ಸೊ ಇದೆಲ್ಲ ನೋಡಿಕೊಂಡ್ರೆ ನಿಮಗೆ ಇದೆಲ್ಲ ಎ ಅಂತ ಅಂದ್ಕೊಂಡ್ರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಫಾರ್ಮುಲಾ ಥರ ಇದೆ. ಸೊ ಏನು ಬರ್ಕೋಬೋದು, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರೀಬೋದಾ. ಎ ಎಷ್ಟಿದೆ, ಎಕ್ಸ್ ಸ್ಕ್ವೇರ್, ಬಿ ಎಷ್ಟಿದೆ 1 ಇದೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 9x ಸ್ಕ್ವೇರ್ನ ಹೇಗೆ ಬರ್ಕೋಬೋದು, ಪ್ರೀವಿಯಸ್ ಕ್ವಶನ್ ಬರ್ಕೊಂಡಿದ್ವಲ್ಲ ಆ ಥರ 3x ಹೋಲ್ ಸ್ಕ್ವೇರ್. ಸೊ ಇದು ಇವಾಗ ಒಳಗಡೆ ಏನಾಯಿತು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನಾಗಬೇಕು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಅಂದ್ರೇನು, ಎಕ್ಸ್ ಸ್ಕ್ವೇರ್ ಮೈನಸ್ 1 ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸ್ವಲ್ಪ ಕರೆಕ್ಷನ್ ಬರ್ಕೊಳ್ಳೋಣ, ಇನ್ನೊಂದು ಸಲ ರೀರೈಟ್ ಬರ್ಕೊಳ್ಳೋಣ. ಅಂದರೆ ಎಕ್ಸ್ ಟರ್ಮ್ಸ್ ಒಂದು ಕಡೆಗೆ, ಎಕ್ಸ್ ಸ್ಕ್ವೇರ್ ಫಸ್ಟು, ನೆಕ್ಸ್ಟು 3x, ನೆಕ್ಸ್ಟು ಆಲ್ಫಾ ಕಾನ್ಸ್ಟೆಂಟು. ಸಿಮಿಲರಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 1. ಸೊ ಎಲ್ಲಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 1, ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 1. ಸೊ ಆಪ್ಷನ್ನೇ ಪ್ರಶ್ನೆ ಗೊತ್ತಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಥರ ಕ್ವಶನ್ಸೇ ನಿಮ್ಗೆ ಕೇಳೋದು ಫ್ಯಾಕ್ಟರ್ ಆ್ಯಂಡ್ ಫ್ಯಾಕ್ಟರೈಸೇಷನಲ್ಲಿ. ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಸೊ ಇದು ನಮ್ಮ ಲಾಸ್ಟ್ ಕ್ವಶನ್. ಈ ಕ್ವಶನ್ ಆಗಿದ ನಂತರ ಇನ್ನೊಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಂತ್ರಿ. ಸೊ ಏನು ಕೊಟ್ಟಿದ್ದಾರೆ ನಮಗೆ, 2x³ ಪ್ಲಸ್ 54y³ ಕೊಟ್ಟಿರೋದು. ಇದು ನಮ್ಮ ಕ್ವಶನ್. ಸೊ ಇದರ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಇಲ್ಲಿ ನೋಡಿ, ಇಲ್ಲೂ 2 ಇದೆ. ಇದು ಮಲ್ಟಿಪಲ್ ಆಫ್ 2ನ 54 ಮಲ್ಟಿಪಲ್ ಆಫ್ 2 ಆಗುತ್ತೆ. ಯಾವುದ್ರದ್ದು, 2 ಇಂಟು 27 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ, 54 ಬರುತ್ತೆ. 2 7s 14, 4 2 2s 4, 4 + 1 is 5. ಸೊ 2 27s 54 ಆಗುತ್ತೆ. ಸೊ ಈ 54ಅಲ್ಲೂ ನನಗೇನಿದೆ, 2 ಇದೆ. ಅಂದರೆ ಈ ಥರ ಬರ್ಕೋಬೋದಾ, ಪ್ಲಸ್ 2 ಇಂಟು 27 ಇಂಟು y³. ಸೊ ಈಗ ನನಗೆ ಇಲ್ಲಿ ಏನು ಕಾಮನ್ ಇದೆ, 2 ಇದೆ. 2 ಕಾಮನ್ ತೆಗೆದು ಬಿಡೋಣ. ಸೊ ಏನು ನೋಡಿತು, ಎಕ್ಸ್ ಸ್ಕ್ವೇರ್ ಪ್ಲಸ್ 27y³ ಆಯಿತು. ಈಗ ಇದು ಎಕ್ಸ್ ಸ್ಕ್ವೇರ್ ಅಲ್ಲ, x³ ಇಲ್ಲೋ, x³ ಇದು. ಸೊ ನೋಡಿ, ಈ ಥರ ಟರ್ಮ್ಸ್ ಬಿಟ್ಟರೆ ನಿಮಗೆ ಮುಂದೆ ಬರ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಸೊ ಈಗ 2 ಇಂಟು x³ ಹಾಗೆ ಇಟ್ಕೊಳ್ಳಿ, ಪ್ಲಸ್ ಇದು ನೋಡಿ 3³ ನಿಮಗೆ ಎಷ್ಟಾಗುತ್ತೆ, 27 ಆಗುತ್ತೆ. ಕರೆಕ್ಟಾ, 3 ಇಂಟು 3 ಇಂಟು 3 3 3 9 9 3 27. ಸೊ ಹಾಗಾಗಿ ಈ 27 ನಾನೇನು ಬರ್ಕೊಳ್ತೀನಿ, 3³ ಇಂಟು y³ ಅಂತ ಬರ್ಕೊಳ್ತಾ ಇದ್ದೀನಿ. ಈಗ a³ ಮೈನಸ್ ಇವೆರಡನ್ನ ಸೇರಿದ್ರೆ ಏನು ಬರಿಬೋದು ನೋಡಿ, a⁻m ಇಂಟು b⁻m ನಾನೇನು ಬರಿಬೋದು, ab⁻m ಅಂತ ಬರಿಬೋದು. ಹಾಗಾಗಿ 3y³ ಅಂತ ಬರಿಬೋದು, 3y³ ಅಂತ ಬರಿಬೋದು. ಈಗ ನಿಮಗೆ a³ ಪ್ಲಸ್ b³ ಫಾರ್ಮ್ನ ಅಥವಾ a³ ಮೈನಸ್ b³ ಫಾರ್ಮ್ನ ಗೊತ್ತಿರಬೇಕು ನಿಮಗೆ. a³ ಮೈನಸ್ b³ ಫಾರ್ಮ್ನ ಏನಾಗುತ್ತೆ, a ಮೈನಸ್ b. ಕರೆಕ್ಟಾ, ನೋಡಿ ನಿಮಗೆ a³ ಮೈನಸ್ b³ a³ ಪ್ಲಸ್ b³ ಈ ಫಾರ್ಮ್ನಸ್ ಎಲ್ಲ ಗೊತ್ತಿರಬೇಕು. ಗೊತ್ತಿದ್ರೇ ನೀವೇನು ಮಾಡ್ಕೊಳ್ತೀರಾ, ಕರೆಕ್ಟಾಗಿ ಬರ್ಕೊಳ್ತೀರಾ. ಇನ್ನೊಂದು ನೋಡಿ, ನಾನೇನು ಮಿಸ್ಟೇಕ್ ಮಾಡಿದ್ದೀನಿ, ಇಲ್ಲಿ ಪ್ಲಸ್ ಬರ್ಕೊಂಡಿದ್ವಿ, ಇಲ್ಲಿ ಮೈನಸ್ ಬರ್ಕೊಂಡಿದ್ವಿ. ನೋಡಿ, ಈ ಥರ ಸೈನ್ ಸಿಂಪ್ಲಿಫಿಕೇಷನ್ ಬರ್ಕೊಂಡ್ರು, ದಪ್ಪ ಬರ್ಕೊಂಡ್ರು ನಿಮಗೆ ಸೊಲ್ಯೂಷನ್ ಬರಲ್ಲ. ಸೊಲ್ಯೂಷನ್ ಬರಲ್ಲ ಅಂದರೆ ಬರುತ್ತೆ, ಬಟ್ ಮಿಸ್ಟೇಕ್ ಆಗಿ ಬಂದಿರುತ್ತೆ. ಸೊ ಈಗ ನಿಮಗೆ a³ ಪ್ಲಸ್ b³ ಫಾರ್ಮ್ನ ಬೇಕು. ನಮಗೆ ಏನು ಬೇಕು, a³ ಪ್ಲಸ್ b³ ಫಾರ್ಮ್ನ ಗೊತ್ತಿರಬೇಕು. ಸ್ಕೂಲ್ ಡೇಸಲ್ಲಿ ಓದಿರ್ತೀರ. a³ ಪ್ಲಸ್ b³ ಫಾರ್ಮ್ನ ಏನಾಗುತ್ತೆ, a ಪ್ಲಸ್ b ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ ab. ಇದು ಫಾರ್ಮ್ನ, ಒಂದು ಫಾರ್ಮ್ನ ಇದು a³ ಪ್ಲಸ್ b³ ನಾನು ಐಡೆಂಟಿಟೀಸಲ್ಲಿ ಬರ್ಸಿರ್ತೀನಿ ಫಾರ್ಮ್ನ. ಈಗ ಆ ಫಾರ್ಮ್ನ ಪ್ರಕಾರ ಇಲ್ಲಿ ಬರ್ಕೊಳ್ಳಿ. 2 ಹಾಗೆ ಇಟ್ಕೊಳ್ಳಿ ಹೊರಗಡೆದು. a³ ಪ್ಲಸ್ b³ b ಅಂದರೆ 3y. ಸೊ ಏನಾಗಬೇಕು, a ಪ್ಲಸ್ b, ಫಸ್ಟ್ a ಪ್ಲಸ್ ಬಿ ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ಏನಾಗಬೇಕು, ಪ್ಲಸ್ ಅಲ್ಲ ಮೈನಸ್ ab. a³ ಪ್ಲಸ್ b³ ಫಾರ್ಮ್ನ ಇದೆ, a ಪ್ಲಸ್ b ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ ab. ಇಷ್ಟೇ ನೋಡಿ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕಿನ್ನು ನೀವು. ಎಕ್ಸ್ ಪ್ಲಸ್ 3y ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3y ಹೋಲ್ ಸ್ಕ್ವೇರ್ ಅಂದರೆ 9y ಸ್ಕ್ವೇರ್ ಆಗುತ್ತಾ, ಯಾಕೆ ಸ್ಕ್ವೇರ್ 2 ಕೋಪ್ಲ ಆಗುತ್ತೆ, ಮೈನಸ್ 3y. ಇದು ನಮಗೆ ಫ್ಯಾಕ್ಟರ್ಸ್ ಆಗುತ್ತೆ. ಸೊ ಎಲ್ಲಿದೆ ನೋಡಿ, 2 ಇಂಟು ಎಕ್ಸ್ ಪ್ಲಸ್ 3, 2 ಇಂಟು ಎಕ್ಸ್ ಪ್ಲಸ್ 3y ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 3xy ಬಟ್ y ಸ್ಕ್ವೇರ್ ಇದೆ, ಅದು ತಪ್ಪಾಗುತ್ತೆ. ಇಲ್ಲಿ ನೋಡಿ, 2 ಇಂಟು ಎಕ್ಸ್ ಪ್ಲಸ್ 3y, ಎಕ್ಸ್ ಸ್ಕ್ವೇರ್ ಮೈನಸ್ 3xy ಪ್ಲಸ್ 9 ಸ್ಕ್ವೇರ್ ಕರೆಕ್ಟ್ ಇದೆ. ಸೊ ಇಲ್ಲಿ ನಾವೇನು ಮಿಸ್ಟೇಕ್ ಮಾಡಿದ್ವಿ, ಇಲ್ಲಿ ಎಕ್ಸ್ನ ಬಿಟ್ಬಿಟ್ಟಿದ್ವಿ. ಏನು ಬಿಟ್ಟಿದ್ವಿ, ಎಕ್ಸ್ನ ಬಿಟ್ಟಿದ್ವಿ ಇಲ್ಲಿ. ಕರೆಕ್ಟಾಗಿ ನೋಡಿ, 3 ಇಂಟು xy ಅಲ್ವಾ, 3 ಇಂಟು xy. ಸೊ ಇದಕ್ಕೆ ಆನ್ಸರ್ ಯಾವುದು, ಆಪ್ಷನ್ನೇ ಉತ್ತರ ಆಗುತ್ತೆ. ಇನ್ನು ಲಾಸ್ಟ್ ಪ್ರಶ್ನೆ, ಇದು ನೀವು ಹೋಮ್ವರ್ಕ್ ಆಗಿ ಮಾಡಿ, ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ. ಆನ್ಸರ್ ಏನಂತೇಳಿ ಸಾಲ್ವ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಇದೇ ಥರನೇ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡೋಣ ಫ್ಯಾಕ್ಟ್ ಆ್ಯಂಡ್ ಫ್ಯಾಕ್ಟರೈಸೇಷನ್ ಮೇಲೆ. ಸೊ ನಿಮಗೆ ಫ್ಯಾಕ್ಟ್ ಆ್ಯಂಡ್ ಫ್ಯಾಕ್ಟರೈಸೇಷನ್ ಮೇಲೆ ಇಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗಿ. ನಿಮ್ಮದು ಪ್ರಾಕ್ಟೀಸಲ್ಲಿ ಏನಾದರೂ ಕ್ವಶನ್ ಇದ್ರ ಸಂಬಂಧಪಟ್ಟಂಥ ಚಾಪ್ಟರ್ ಮೇಲೆ ನಿಮಗೆ ಏನಾದರೂ ಹೊಸ ಕ್ವಶನ್ ಇತ್ತಂದರೆ ನಾನು ಒಂದು ಪರ್ಟಿಕ್ಯುಲರ್ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ. ವಾಟ್ಸಪ್ ನಂಬರ್ ಬಂದು 88
61405848. ಸೊ ಈ ಪರ್ಟಿಕ್ಯುಲರ್ ವಾಟ್ಸಪ್ ನಂಬರ್ಗೆ ನಿಮ್ಮ ಒಂದು ಕ್ವಶನ್ಸ್ ಏನಿದೆ ಅವುಗಳನ್ನ ಸೆಂಡ್ ಮಾಡ್ಬೋದು ಈ ಚಾಪ್ಟರ್ಗೆ ಸಂಬಂಧಪಟ್ಟಂಥದ್ದು. ಅದನ್ನೇ ನಿಮಗೆ ಸಾಲ್ವ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಾಲ್ವ್ ಮಾಡುವಂಥ ಕ್ವಶನ್ಸ್ ಆಗಿರ್ಬೋದು ಅವುಗಳು ನಿಮ್ಗೆ ಇಷ್ಟ ಆಯಿತು, ಕೊಟ್ಟಿರೋ ಸೊಲ್ಯೂಷನ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ರೀತಿಯಲ್ಲಿ ಪ್ರತಿಯೊಂದು ಚಾಪ್ಟರ್ನ ಒಂದು MCQsನ ಸಾಲ್ವ್ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಕಡೆಯಿಂದ ನಿಮಗೆ ಮಾಡ್ತಿರೋಂಥ ಒಂದು ಚಿಕ್ಕ ಒಂದು ಹೆಲ್ಪ್ ಅಂತ ಅರ್ಥ ಮಾಡ್ಕೋದು. ಸೊ ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.